ಈ ದಿನ ಮೊದಲಿಗೆ ಮನೇಲಿ ನೀರು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಹೋಗಿ ಆಟೋನ ಬುಕ್ ಮಾಡಿಕೊಂಡು 2 ಕ್ಯಾನ ತೊಗೊಂಬಂದಿದ್ದಾಯಿತು. ಅದಾದಮೇಲೆ ಲಂಚ್ಗೆ ಅಂತ ಹೇಳಿಬಿಟ್ಟು ಮಟನ್ ಮಾಡ್ಕೊಳ್ಳೋಣ ಅಂಥೇಳಿ ಮಟನ್ನ ಹೊಡೆಸ್ಕೊಂಡು ಹಾಗೆ ಮನೆಗೆ ಬೇಕಾದ ಎಲ್ಲ ತರಕಾರಿಗಳನ್ನ ತೊಗೊಂಡು ಬಂದೆ. ಅದಾದಮೇಲೆ ಫಟಾಫಟ್ ಅಂತ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದಾಯಿತು. ಜಸ್ಟ್ 1 ವೀಕ್ ಬಟ್ಟೆ ಅಷ್ಟೇ ಇತ್ತು, ಜಾಸ್ತಿ ಏನಿರಲಿಲ್ಲ. ಆ್ಯಂಡ್ ಸಿಕ್ಕಾಬಟ್ಟೆ ಬಿಸಿಲಿತ್ತು, ಸೊ ಬೇಗ ಡ್ರೈ ಆಗೋಯ್ತು ಎಲ್ಲ ಬಟ್ಟೆಗಳು. ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಏನೂ ಮಾಡ್ಕೊಂಡಿಲ್ಲ. ಸೊ ದಾಳಿಂಬೆ ಇತ್ತು, ಸೊ ಅದನ್ನೆಲ್ಲ ಬಿಡಿಸ್ಕೊಂಡು ತಿನ್ಕೊಂಡಿದ್ದಾಯಿತು. ಅದಾದಮೇಲೆ ಎಲ್ಲ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಹಾಕಿ ನಾನು ಪ್ಲೇನ್ ಬಿರಿಯಾನಿ ರೈಸ್ ಮಾಡ್ಕೊಂಡಿದ್ದೆ, ಜೊತೆಗೆ ಮಟನ್ ಗ್ರೇವಿನ ಮಾಡಿಕೊಂಡು ತಿನ್ಕೊಂಡಿದ್ದಾಯಿತು. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಸ್ನಾನ ಎಲ್ಲ ಮುಗಿಸಿ ಸ್ಕಿನ್ ಕೇರ್ ಎಲ್ಲ ಮಾಡಿ ಸ್ಟ್ರಾಂಗ್ ಆಗಿ ಕಾಫಿನ ಮಾಡ್ಕೊಂಡು ಕುಡ್ಕೊಂಡು ಜೊತೆಗೆ ಯಾವುದೋ ಒಂದು ಇಂಗ್ಲೀಷ್ ಮೂವಿನ ಹಾಕ್ಕೊಂಡು ನೋಡಿ. ಅದಾದಮೇಲೆ ಜೆಪ್ಟೋಯಿಂದ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು, ಸ್ನ್ಯಾಕ್ಸು, ಜೊತೆಗೆ ಟಿಶ್ಯೂಸ್ ಎಲ್ಲ ಖಾಲಿ ಆಗಿತ್ತು. ಸೊ ಅದನ್ನೆಲ್ಲ ಆರ್ಡ್ರ್ ಮಾಡಿಕೊಂಡೆ. ಊಟ ಕೂಡ ಇಂಟ್ರೆಸ್ಟ್ ಇಲ್ಲ ಮನೇಲಿ ಮಾಡೋಕ್ಕೆ. ಆಚೆಯಿಂದ ವೆಜ್ ರೋಲ್ನ ಆರ್ಡ್ರ್ ಮಾಡಿಕೊಂಡು ನಾಳೆಗೆ ಅಂತ ಹೇಳಿ ಮೆಂತ್ಯನ ನೆನೆ ಹಾಕಿ ಇಟ್ಟಿದ್ದಾಯಿತು. ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.